Hi guys, welcome to Vidya Bhairu Academy. So, ಈ question ನೋಡಿ, find the analytic function whose real part is they have given one function, hence determine v ಅಂತ ಕೇಳಿದ್ದಾರೆ. ಓಕೆನಾ? ಸೊ ನಾವು ನಾನು ಈ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನಿದೆಯಲ್ಲ ಅದನ್ನು ತಗೊಳ್ತಾ ಇದ್ದೀನಿ. x ಪವರ್ 4 ಮೈನಸ್ y ಪವರ್ 4 ಮೈನಸ್ 2x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಸೊ ನಾವು ವಿತ್ ರೆಸ್ಪೆಕ್ಟ್ ಟು x like I am doing partial differentiation. So ಒಟ್ನಲ್ಲಿ ಡಿಫ್ರೆನ್ಸಿಯೇಷನ್ ಅಲ್ಲಿ ಕೋಶೆಂಟ್ ರೂಲ್ ಏನಂತ ಹೇಳುತ್ತಪ್ಪ ಅಂತಂದರೆ, ಕೀಪ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್, do differentiation for first function, minus keep first function as it is, do differentiation for second function divided by second function whole square ಅಂತ ಹೇಳ್ತಾ ಇದೆ. ಓಕೆನಾ? ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ನ್ಯೂಮರೇಟರ್ನ ಫಸ್ಟ್ ಫಂಕ್ಷನ್ ಅಂತ ತಗೊಂಡಿದ್ದೀನಿ, ಡಿನಾಮಿನೇಟರ್ನ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದ ರೂಲ್, keep second function as it is. Okay, do partial differentiation with first function. So differentiation of x power 4 with respect to x ಅಂತಂದ್ರೆ ಏನಾಗುತ್ತೆ, ಪವರ್ 4 ಇದೆ, ಸೊ 4 ಬರೀರಿ, x to the ಪವರ್ ಅಲ್ಲಿ ಒಂದು ಲೆಸ್ ಆದರೆ 4 ಅಲ್ಲಿ ಒಂದು ಲೆಸ್ ಆದರೆ 3 ಆಗುತ್ತೆ, ಸೊ 4x ಕ್ಯೂಬ್. ಓಕೆ, ಇಲ್ಲಿ ಯಾವುದೇ ಥರ ಎಕ್ಸ್ ಇಲ್ಲ. ಇನ್ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ನೀವು ಯಾವ ಒಂದು ವೇರಿಯೇಬಲ್ಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀರಾ ವಿತ್ ರೆಸ್ಪೆಕ್ಟ್ ಟು ವಾಟ್, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಎಕ್ಸ್ ಇಲ್ಲ, ಸೊ ಹಾಗಾಗಿ ದಿಸ್ ಬಿಕಮ್ 0. ದೆನ್ ಮೈನಸ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಸಿಯೇಷನ್ ಆಫ್ 2x ಈಸ್ ವಾಟ್ 2 ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸಿಯೇಷನ್ ಆಫ್ 4x ಈಸ್ ವಾಟ್ 4 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 9x ಈಸ್ ವಾಟ್ 9 ಆಗುತ್ತೆ. ಅದೇ ಥರ ಡಿಫ್ರೆನ್ಸಿಯೇಷನ್ ಆಫ್ 2x ಈಸ್ ವಾಟ್ 2 ಆಗಿದೆ. ಬ್ರಾಕೆಟ್ ಕ್ಲೋಸ್, ಮೈನಸ್ ಬ್ರಾಕೆಟ್ ಓಪನ್, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪವರ್ 4 ಮೈನಸ್ y ಪವರ್ 4 ಮೈನಸ್ 2x ಆಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಸೆಕೆಂಡ್ ಫಂಕ್ಷನಲ್ಲಿ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ ವಾಟ್ 2x. ಹಾಗೆ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಅಲ್ವಾ ಈಗ ನಾವು ಮಾಡ್ತಾ ಇರೋದು, ಇಲ್ಲಿ ಅದೇ ಥರ y ಪಕ್ಕ ಎಕ್ಸ್ ಇಲ್ಲ, ಸೊ ಹಾಗಾಗಿ ಇದು 0 ಆಗಿಬಿಡುತ್ತೆ. ಜಸ್ಟ್ 2x ಅಂತ ಬರೀತೀರಾ. ಹೋಲ್ ಡಿವೈಡೆಡ್ ಬೈ ಸೆಕೆಂಡ್ ಫಂಕ್ಷನ್ ಹೋಲ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ. ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ. ಅದೇ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಗೇನ್ ಸೇಮ್ ಕೋಶಿಯಂಟ್ ರೂಲೇ ಅಪ್ಲೈ ಮಾಡ್ತೀರಾ, ಅಥವಾ u/v ರೂಲ್ ಅಂತಲೂ ಕರೀತಾರೆ. ಸಿ, ಕೀಪ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಸ್ ಇಟ್ ಈಸ್, ಡೂ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ವಿತ್ ಫಸ್ಟ್ ಫಂಕ್ಷನ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಥರ ವೈ ಇಲ್ಲ, ಸೊ ದಿಸ್ ಫಸ್ಟ್ ಟರ್ಮ್ ಬಿಕಮ್ 0. ಮೈನಸ್ ಸಿಂಬಲ್ ಆಸ್ ಇಟ್ ಈಸ್, ವೈ ಪವರ್ 4 ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ 4y ಕ್ಯೂಬ್ ಬರುತ್ತೆ, ಸೊ 4y ಕ್ಯೂಬ್ ಅಂತ ಬರೀತೀರಾ. ದೆನ್ ಇಲ್ಲಿ ಯಾವುದೇ ಥರ ವೈ ಇಲ್ಲ, ಸೊ ದಿಸ್ 2x ಬಿಕಮ್ 0. ಜಸ್ಟ್ ಯು ವಿಲ್ ರೈಟ್ ಮೈನಸ್ 4y ಕ್ಯೂಬ್. ಓಕೆ, ದೆನ್ ಮೈನಸ್ ಕೀಪ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಮೀನ್ಸ್ ಎಕ್ಸ್ ಪವರ್ 4 ಮೈನಸ್ y ಪವರ್ 4 ಮೈನಸ್ 2x ಆಸ್ ಇಟ್ ಈಸ್ ಇಂಟು ಡಿವೈಡ್ ಮೀನ್ಸ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದ್ರಿಂದ ಸೆಕೆಂಡ್ ಫಂಕ್ಷನ್ಗೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ದಿಸ್ ಎಕ್ಸ್ ಸ್ಕ್ವೇರ್ ಬಿಕಮ್ 0. ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್ ಬಿಕಮ್ಸ್ ವಾಟ್ 2y ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೀನ್ಸ್ ಸೆಕೆಂಡ್ ಫಂಕ್ಷನ್ ಹೋಲ್ ಸ್ಕ್ವೇರ್ ಅಲ್ವಾ. ಎಸ್, ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್ ಅಂತ ಅಂದ್ಬಿಟ್ಟು, ಬಟ್ ವಿ ಎಕ್ಸ್ನ ನಾವೇನಂತ ತಗೋಬೋದು ಮೈನಸ್ ಯು ವೈ ಅಂತಲೂ ತಗೋಬೋದು. ಸೊ ಕಾಶಿ-ರೀಮನ್ ಈಕ್ವೇಷನ್ ಪ್ರಕಾರ. ಸೊ ದೇರ್ ಫಾರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಮೈನಸ್ ಐ ಯು ವೈ. Putting x is equal to z and y is equal 0, we have f dash of z is equal to ux where z comma 0 minus i into uy where z comma 0 ಅಂತ ಹಾಕೊಳ್ತಾ ಹೋಗ್ತೀವಿ. ಓಕೆನಾ? ಇನ್ ದ ನೆಕ್ಸ್ಟ್ ಸ್ಟೆಪ್, ಸೊ ಎಲ್ಲಿ ಎಕ್ಸ್ ಇರ್ತಕ್ಕಂಥ ಪ್ಲೇಸಲ್ಲಿ ನೀವು z ಹಾಕ್ತೀರಾ, ವೈ ಇರ್ತಕ್ಕಂಥ ಪ್ಲೇಸಲ್ಲಿ 0 ಹಾಕ್ತೀರಾ. ಸೊ ಹಾಕಿದ್ರೆ ಎಕ್ಸ್ ಇರ್ತಕ್ಕಂಥ ಪ್ಲೇಸಲ್ಲಿ z ಹಾಕಿದರೆ z ಸ್ಕ್ವೇರ್ ಪ್ಲಸ್ ವೈ ಇರ್ತಕ್ಕಂಥ ಪ್ಲೇಸಲ್ಲಿ 0 ಹಾಕಿದರೆ 0. ಓಕೆ, ದೆನ್ ಇಯರ್ ಎಕ್ಸ್ ಕ್ಯೂಬ್ ನಥಿಂಗ್ ಬಟ್ ಇಲ್ಲಿ ಝೆಡ್ ಕ್ಯೂಬ್ ಆಗಬೇಕು, ಸೊ 4z ಕ್ಯೂಬ್ ಮೈನಸ್ 2 ಆಸ್ ಇಟ್ ಈಸ್. ಓಕೆ, ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಇಕ್ವೇಷನಲ್ಲಿ ನಾನು ಎಕ್ಸ್ ಇರ್ತಕ್ಕಂಥ ಪ್ಲೇಸಲ್ಲಿ ಝೆಡ್ ಹಾಕಿದ್ದೀನಿ, ವೈ ಇರ್ತಕ್ಕಂಥ ಪ್ಲೇಸಲ್ಲಿ 0 ಹಾಕಿದ್ದೀನಿ. ಡನ್. ಇನ್ ದ ನೆಕ್ಸ್ಟ್ ಇಕ್ವೇಷನ್ ಯು ವೈ. ಸೊ ಇಲ್ಲಿ ನೋಡಿ, ಯು ವೈ ಏನಾಗುತ್ತಪ್ಪ ಅಂತಂದರೆ ಐ ಇಂಟು ಯು ವೈ ಅಲ್ವಾ, ವೈ ಪ್ಲೇಸಲ್ಲಿ 0 ಹಾಕಬೇಕು ಅಂತ ಹೇಳಿದ್ದಾರೆ. ವೈ ಪ್ಲೇಸಲ್ಲಿ 0 ಹಾಕ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ನೋಡಿ 0 ಇಂಟು ಎನಿಥಿಂಗ್ ಈಸ್ ವಾಟ್ 0, 0 ಇಂಟು ಎನಿಥಿಂಗ್ ಈಸ್ ವಾಟ್ 0. ಸೊ ಹಾಗಾಗಿ ನಾನು ಇಲ್ಲಿ ನೋಡಿ ಐ ಇಂಟು 0 ಅಂತ ಬರ್ತಿದ್ದೀನಿ. ಅರ್ಥ ಆಯ್ತಾ ಯಾಕೆ ಬರ್ತಿದ್ದೀನಿ ಅಂತ? ಬಿಕಾಸ್ ದಿಸ್ ಈಸ್ ಯು ಎಕ್ಸ್, ಬಿಕಾಸ್ ಇಷ್ಟು ಟರ್ಮ್ ಏನಿದೆಯಲ್ಲ ಇದು ಯು ಎಕ್ಸ್ ಟರ್ಮು, ಮೈನಸ್ ಐ ಇಂಟು ಯು ವೈ 0 ಬರ್ತಾ ಇದೆ. ನಾವು ಐ ಇಂಟು 0 ಈಸ್ ಆಲ್ಸೋ 0. ನಾವು ಇದಿಷ್ಟು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ z ಸ್ಕ್ವೇರ್ ಪ್ಲಸ್ 0 ಈಸ್ ನಥಿಂಗ್ ಬಟ್ z ಸ್ಕ್ವೇರ್ ಓನ್ಲಿ. ದಟ್ z ಸ್ಕ್ವೇರ್ ಇಂಟು 4z ಕ್ಯೂಬ್ ಈಸ್ ನಥಿಂಗ್ ಬಟ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರಬೇಕಾದ್ರೆ ಬೇಸಸ್ ಸೇಮ್ ಇದೆ ನೋಡಿ, z ಸೇಮ್ ಇರಬೇಕಾದ್ರೆ ಪವರ್ಗಳು ಆ್ಯಡ್ ಮಾಡ್ತೀರಾ. ಸೊ 3 + 2 ಈಸ್ 5, ಸೊ 4z ಟು ದಿ ಪವರ್ ಆಫ್ 5 ಬರ್ತಾ ಇದೆ. ದೆನ್ ಮೈನಸ್ ಆ್ಯಸ್ ಇಟ್ ಈಸ್ 2 ಇಂಟು z ಸ್ಕ್ವೇರ್ ಈಸ್ ನಥಿಂಗ್ ಬಟ್ ವಾಟ್ 2z ಸ್ಕ್ವೇರ್. ಡನ್. ದೆನ್ 2z ಇಂಟು z ಪವರ್ 4 ಏನಾಗುತ್ತೆ 2z ಪವರ್ 5 ಆಗುತ್ತೆ.
ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ದೆನ್ 0 to the power of 0 ಇದು ನೆಗ್ಲೆಕ್ಟ್ ಮಾಡಿ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 2 2s are 4, z into z is z square. ಓಕೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ z ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೀನ್ಸ್ z to the power of 4 ಆಗುತ್ತೆ. ಡನ್. ದೆನ್ ಎಲ್ಲೆಲ್ಲಿ ಪವರ್ಸ್ ನೋಡಿ, ಇಲ್ಲಿ z to the power of 5 ಇದೆ, ಇಲ್ಲಿ z to the power of 5 ಇದೆ. ದೆನ್ ದೇರ್ ಕೋಎಫಿಷಿಯೆಂಟ್ಗಳನ್ನು ಅಡಿಷನ್ ಸಬ್ಟ್ರಾಕ್ಷನ್ ನೋಡ್ಬಿಟ್ಟು ಮಾಡಿ. ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ, ಇಲ್ಲಿ ಮೈನಸ್ ಸಿಂಬಲ್ ಇದೆ, ರೈಟ್. ಇಲ್ಲಿ ಪ್ಲಸ್ಸು ಮೈನಸ್ಸು ಮೀನ್ಸ್ ಪ್ಲಸ್ ಬಂದಿದೆ ಮೈನಸ್ ಬಂದಿದೆ ಅಂತಂದರೆ 2 ಡಿಫ್ರೆಂಟ್ ಸೈನ್ಸ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡಬೇಕು ಆ್ಯಂಡ್ ಗ್ರೇಟರ್ ನಂಬರ್ ಸಿಂಬಲ್ ಕನ್ಸಿಡರ್ ಮಾಡಬೇಕು. ಸೊ 4ಅಲ್ಲಿ 2 ಹೋದ್ರೇನು 2 ಆಗಿರುತ್ತೆ. ದೆನ್ ರೆಸ್ಪೆಕ್ಟ್ ಟು ಸಿಂಬಲ್ ಈಸ್ ಪ್ಲಸ್, ಸೊ 2z to the power of 5 ಹಾಗೆ ಬರಿತಾ ಇದ್ದೀನಿ. ದೆನ್ ಇಲ್ಲಿ z ಸ್ಕ್ವೇರ್ ಇದೆ, ಇಲ್ಲೂ z ಸ್ಕ್ವೇರ್ ಇದೆ. ಸೊ ಹಾಗಾಗಿ ಅವ್ರ ಕೋಎಫಿಷಿಯೆಂಟ್ಗಳನ್ನು ನೋಡಿ ಏನು ಡಿಫ್ರೆಂಟ್ ಸಿಂಬಲ್ಸ್ ಇದೆ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ 4 minus 2 ಈಸ್ ನಥಿಂಗ್ ಬಟ್ ವಾಟ್ ಪ್ಲಸ್ 2, ಬಿಕಾಸ್ 4 ರೆಸ್ಪೆಕ್ಟ್ ಟು ಸಿಂಬಲ್ ಇಸ್ ಪ್ಲಸ್ ಇದೆ. ಸೊ ಪ್ಲಸ್ 2z ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ z to the power of 4. ಓಕೆನಾ. ನಾವು f dash of z ಈಸ್ ಈಕ್ವಲ್ ಟು 2 ಇಂಟು ಸ್ಪ್ಲಿಟ್ ಆಗಿ ಬರೆದ್ರೆ ಏನಾಗುತ್ತೆ, z to the power of 5 ಡಿವೈಡೆಡ್ ಬೈ z to the power of 4 ಪ್ಲಸ್ 2 ಇಂಟು z to the power of 2 ಡಿವೈಡೆಡ್ ಬೈ z to the power of 4 ಆಗುತ್ತೆ. ಡನ್. ಸೊ ಈಗ ಕ್ಯಾನ್ಸಲ್ ಔಟ್ ಮಾಡಿದ್ರೇನು, ಈಗ ಬೇಸಸ್ ಸೇಮ್ ಇದ್ದಾಗ ಈಗ ಇಲ್ಲೊಂದು ಫಾರ್ಮುಲಾ ಬರೀತೀನಿ ನೋಡಿ, ಮೀನ್ಸ್ ಇದು ರೂಲ್ ಇದು a to the power of n ಡಿವೈಡೆಡ್ ಬೈ a to the power of n ಅಂತಂದ್ರೆ a to the power of m minus n ಅಂತ. ಅಂದರೆ ಬೇಸಸ್ ಸೇಮ್ ಇದ್ದಾಗ ಪವರ್ಗಳನ್ನು ಸಬ್ಟ್ರಾಕ್ಟ್ ಮಾಡ್ಬೋದು ಇನ್ ಡಿವಿಷನ್. ಓಕೆ, ಮಲ್ಟಿಪ್ಲಿಕೇಶನಲ್ಲಿ ಆಗಿದ್ರೆ ಆ್ಯಡ್ ಮಾಡ್ತಾ ಇದ್ರಿ, ಬಟ್ ಇಲ್ಲಿ ಡಿವಿಷನ್. ಸೊ ಹಾಗಾಗಿ z to the power of 5 z to the power of 4 ಅಂತ ಇದ್ರೆ ಮೀನ್ಸ್ 5 minus 4 ಏನಾಗುತ್ತೆ 1 ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ 1 ಬರೆದ್ರೆ ಬರಿಬೋದು, ಬಿಟ್ಟರೆ ಬಿಡ್ಬೋದು. ಇಸ್ ಅಂಡರ್ಸ್ಟುಡ್. ದೆನ್ ಪ್ಲಸ್ 2 ಆ್ಯಸ್ ಇಟ್ ಈಸ್, z ಸ್ಕ್ವೇರ್ ಇದೆ, z to the power of 4 ಇದೆ. ಸೊ 2 minus 4 ಅಂತ ಬಂತು ಅಂದರೆ -2 ಆಗುತ್ತೆ. ಸೊ ಇದನ್ನು ಡಿನಾಮಿನೇಟ್ರಿಗೆ ಶಿಫ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಪ್ಲಸ್ 2 ಆಗುತ್ತೆ. ಸೊ ಹಾಗಾಗಿ 2 ಡಿವೈಡೆಡ್ ಬೈ z ಸ್ಕ್ವೇರ್ ಅಂತ ಬರೆದಿದ್ದಾರೆ. ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ 2z ಪ್ಲಸ್ 2z to the power of -2 ಅಂತಲೂ ಬರ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ನಾವು 2 ಕಾಮನ್ ತಗೊಂಡ್ರೆ ನನಗೆ z ಪ್ಲಸ್ z to the power of -2 ಅಂತ ಬರ್ಕೋಬೋದು ಡೈರೆಕ್ಟಾಗಿ. ನಾವು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ z ವಿತ್ ರೆಸ್ಪೆಕ್ಟ್ ಟು z ಅಂತ ಕೇಳಿದ್ರೆ zದು ಇಂಟಿಗ್ರೇಷನ್ ಬಂದುಬಿಟ್ಟು z to the power of 2 ಡಿವೈಡೆಡ್ ಬೈ 2 ಆಗುತ್ತೆ. ಹೇಗೆ, ಇಲ್ಲಿ ಏನಿಲ್ಲ ಅಂದರೂ 1 ಅಂತ ಇರುತ್ತಾ. ಸೊ ಈಗ ಅಕಾರ್ಡಿಂಗ್ ಟು ಇಂಟಿಗ್ರೇಷನ್ ರೂಲ್ ಏನು, ಇಂಟಿಗ್ರೇಟ್ ಮಾಡುವಾಗ ಪವರ್ಗೆ 1 ಆ್ಯಡ್ ಮಾಡಬೇಕು. 1 ಆ್ಯಡ್ ಮಾಡಿದಾದಮೇಲೆ ಡಿನಾಮಿನೇಟ್ರಿಗೂ ಅದು ಎಂಟೈರ್ ಪವರ್ನ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ x to the power of 3 dx ಅಂತ ಇತ್ತು ಅಂತಂದರೆ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ, x to the power of 4 ಡಿವೈಡೆಡ್ ಬೈ 4 ಆಗುತ್ತೆ. ಪ್ಲಸ್ ಸಿ ಈಸ್ ಎ ಕಾನ್ಸ್ಟೆಂಟ್ ನಂಬರ್, ಸಾರಿ ಸಿ ಈಸ್ ಎ ಕಾನ್ಸ್ಟೆಂಟ್. ಇಲ್ಲಿ ನೋಡಿ ಪವರಿಗೂ ನಾನು ಒಂದು ಆ್ಯಡ್ ಮಾಡಿದೆ, ಅದು ಎಂಟೈರ್ ಥಿಂಗ್ನ ಡಿನಾಮಿನೇಟ್ನಲ್ಲಿ ಬರ್ಕೊಂಡೆ ಅಲ್ವಾ. ಅದೇ ಥರ ಇಲ್ಲಿನೂ ಅಷ್ಟೇ. ಸೊ z ಇಂಟಿಗ್ರೇಷನ್ ಆಫ್ z ಬಂದ್ಬಿಟ್ಟು z ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಪ್ಲಸ್ ಸಿಂಬಲ್ ಆಸ್ ಇಟ್ ಈಸ್, z ಆಸ್ ಇಟ್ ಈಸ್, ಇಲ್ಲೂ ಅಗೇನ್ -2 ಪ್ಲಸ್ 1 ಡಿವೈಡೆಡ್ ಬೈ -2 ಪ್ಲಸ್ 1. ಪವರ್ ಏನು ಆ್ಯಡ್ ಮಾಡಿರ್ತೀರೋ ಅದೇ ಎಂಟೈರ್ ಥಿಂಗ್ ಡಿನಾಮಿನೇಟರ್ನಲ್ಲೂ ಬರೀಬೇಕು. ನಾವು ಇಟ್ ಬಿಕಮ್ಸ್ ವಾಟ್ z ಸ್ಕ್ವಯರ್, ಬಿಕಾಸ್ ದಿಸ್ ಟು ವಿಲ್ ಗೆಟ್ ಕ್ಯಾನ್ಸಲ್. ಸೊ z ಸ್ಕ್ವಯರ್. ದೆನ್ ಇಲ್ಲಿ -2 ಪ್ಲಸ್ 1 ಇದೆ, ಇಲ್ಲಿ -2 ಪ್ಲಸ್ 1 ಇದೆ, ನಥಿಂಗ್ ಬಟ್ ವಾಟ್ ಇಲ್ಲಿ ಮಾಡ್ತೀನಿ ನೋಡಿ, z to the power -2 ಪ್ಲಸ್ 1. Here also -2 plus 1. This is nothing but z to the power of -2 plus 1 is nothing but -1. ಇಲ್ಲಿ -2 plus 1 is nothing but -1. ಸೊ ಇಲ್ಲಿರ್ತಕ್ಕಂಥ ಮೈನಸ್ಸು ಇಲ್ಲಿರ್ತಕ್ಕಂಥ ಪ್ಲಸ್ ಮಲ್ಟಿಪ್ಲೈ ಆದರೆ ಏನಾಗುತ್ತೆ ಮೈನಸ್ ಬರುತ್ತೆ. ಹಾಗೆ ದಿಸ್ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಲೈಕ್ -1 ಡಿವೈಡೆಡ್ ಬೈ z ಅಂತ ಬರೀಬೋದು. ಬಿಕಾಸ್ ಇಲ್ಲಿ z to the power of -1 ಇದೆಯಲ್ಲ, ಅದು ಡಿನಾಮಿನೇಟರ್ ಶಿಫ್ಟ್ ಆದರೆ ಪ್ಲಸ್ ಆಗುತ್ತಲ್ವಾ. ಸೊ ಹಾಗಾಗಿ ಇಲ್ಲಿ -2 into 1 ಈಸ್ ನಥಿಂಗ್ ಬಟ್ ವಾಟ್ 2 ಅಲ್ವಾ. ಸೊ 2 ಡಿವೈಡೆಡ್ ಬೈ z ಅಂತ ಬರ್ಕೊಂಡು ಪ್ಲಸ್ ಸಿ ಈಸ್ ದ ಕಾನ್ಸ್ಟೆಂಟ್. ದೆನ್ ಎಫ್ ಆಫ್ z ಈಸ್ ಈಕ್ವಲ್ ಟು ಇಲ್ಲೇನು ಬಂದಿರುತ್ತಲ್ಲ ನಾನು ಅದನ್ನು ಬರ್ಕೊಳ್ತಾ ಇದ್ದೀನಿ, z ಸ್ಕ್ವೇರ್ -2 ಡಿವೈಡ್ ಬೈ z ಪ್ಲಸ್ ಸಿ ಅಂತಂದ್ಬಿಟ್ಟು. ಟು ಫೈಂಡ್ ವಿ ಶಾಲ್ ಸೆಪರೇಟ್ ದ RHS ಆಫ್ ಎಫ್ ಆಫ್ z ಇಂಟು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಅಂತ ಹೇಳಿದ್ದಾರೆ. ನಾವು u ಪ್ಲಸ್ ಐ ವಿ ಈಸ್ ಈಕ್ವಲ್ ಟು ಝಡ್ಗೆ ನಾನು ಒರಿಜಿನಲ್ ಲೈಕ್ x ಪ್ಲಸ್ ಐ ವೈನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್ -2 ಡಿವೈಡೆಡ್ ಬೈ x ಪ್ಲಸ್ ಐ ವೈ ಪ್ಲಸ್ ಸಿ ಅಂತ ಆಗುತ್ತೆ. ನಾವು ಇಲ್ಲಿ ಡಿನಾಮಿನೇಟರ್ಗಳು ಯಾವುದು ಸೇಮ್ ಇಲ್ಲ ಅಲ್ವಾ. ಸೊ ಇಲ್ಲಿ x ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್ನ ನಾನು ಸ್ಪ್ಲಿಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಮೀನ್ಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇದೆಯಲ್ವಾ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇದ್ದಾಗ ಏನಾಗುತ್ತೆ, a ಸ್ಕ್ವೇರ್ ಮೀನ್ಸ್ x ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಪ್ಲಸ್ 2ab ಮೀನ್ಸ್ 2 ಇಂಟು x ಇಂಟು ಐ ವೈ. ಓಕೆ ಡನ್. ದೆನ್ ಮೈನಸ್
ಇಲ್ಲಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಹೇಗೆ ನ್ಯೂಮರೇಟರ್ಗೂ ಎಕ್ಸ್ ಮೈನಸ್ ಐ ವೈ ಬರ್ಕೊಳ್ತೀನಿ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ವೈ ಆ್ಯಸ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಎಕ್ಸ್ ಮೈನಸ್ ಐ ವೈ ಮಾಡ್ಕೋತೀನಿ. ಓಕೆನಾ, ಇದೊಂದು ಅಡ್ಜಸ್ಟ್ಮೆಂಟ್ ನೆನ್ಪಿಟ್ಕೊಂಡಿರಿ. ಪ್ಲಸ್ ಸಿ. ನಾವು ಇಲ್ಲಿ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ನಿಮಗೆಲ್ಲರಿಗೂ ಗೊತ್ತು ಐ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ವಾಟ್ -1 ಅಂತ ಅಂದ್ಬಿಟ್ಟು. ಫೈನ್, ಇಲ್ಲಿ ಬರ್ದಿರ್ತೀನಿ ನೋಡಿ, ಇಲ್ಲಿ ಕಾರ್ನರಲ್ಲಿ ಬರ್ದಿರ್ತೀನಿ ಐ ಸ್ಕ್ವೇರ್ ಈಸ್ ನಥಿಂಗ್ ಬಟ್ -1. ಸೊ ಹಾಗಾಗಿ -1 ಇಂಟು ವೈ ಸ್ಕ್ವೇರ್ ಏನಾಗುತ್ತೆ, -y ಸ್ಕ್ವೇರ್ ಆಗುತ್ತೆ. ಪ್ಲಸ್ ಆ್ಯಸ್ ಇಟ್ ಈಸ್ 2x ಐ ವೈ ಆ್ಯಸ್ ಇಟ್ ಈಸ್, ಮೈನಸ್ ಆ್ಯಸ್ ಇಟ್ ಈಸ್ 2x ಮೈನಸ್ ಐ ವೈ ಆ್ಯಸ್ ಇಟ್ ಈಸ್. ಇದು ನೋಡಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮೆಟಲ್ಲಿ ಇಲ್ವಾ. ಸೊ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಮೀನ್ಸ್ ವಾಟ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಫಾರ್ಮುಲಾ ಬಂದುಬಿಟ್ಟು ಇಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಪ್ಲೇಸಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಸ್ಕ್ವೇರ್ ಬರಿತಾ ಇದ್ದೀರಾ, ಮೈನಸ್ ಬಿ ಸ್ಕ್ವೇರ್ ಬರಬೇಕು. ಇಲ್ಲಿ ಐ ಸ್ಕ್ವೇರ್ನ ನಾವು ಮಾಡಿದಾಗ -1 ಬರ್ತಾ ಇದೆ, ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಆಗಿಬಿಡುತ್ತೆ. ಸೊ ಬೇಕಾದ್ರೆ ಇಲ್ಲೊಂದ್ಸತಿ ಮಾಡಿ ತೋರಿಸಿರ್ತೀನಿ, ಇಲ್ಲಿ ರಫ್ ವರ್ಕ್ ಇದು. ಓಕೆ, ಸೊ ಇಲ್ಲೇನಾಗುತ್ತೆ ಎಕ್ಸ್ ಪ್ಲಸ್ ಐ ವೈ ಇಂಟು ಎಕ್ಸ್ ಮೈನಸ್ ಐ ವೈ ಅಂತ ಇದೆಯಲ್ವಾ. ಹಿಯರ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮೇಟಲ್ಲಿದೆ, ಮೀನ್ಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದೇ ಥರ a ಪ್ಲೇಸಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಾಗುತ್ತೆ ಐ ಇಂಟು ವೈ ಹೋಲ್ ಸ್ಕ್ವೇರ್. ಬಟ್ ಐ ಸ್ಕ್ವೇರ್ ಈಸ್ ನಥಿಂಗ್ ಬಟ್ -1 ಅಲ್ಲ, ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗಿಬಿಡುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ, ಬಿಕಾಸ್ ಐ ಸ್ಕ್ವೇರ್ ಮೀನ್ಸ್ -1, ದಟ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ಇಸ್ ಬಿಕಮ್ಸ್ ಪ್ಲಸ್, ಸೊ ವೈ ಸ್ಕ್ವೇರ್. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಸಿ ಬರ್ಕೊಂಡಿದ್ದೀನಿ. ಡನ್. ದ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ದೆನ್ ಇಲ್ಲಿ ಅಬ್ಸರ್ವ್ ಮಾಡಿ, ಒನ್ ಸೆಕೆಂಡ್, ಐ ವೈ ಅನ್ನೋದು ಇಮ್ಯಾಜಿನರಿ ಪಾರ್ಟ್, ರೈಟ್. ಇಲ್ಲೇ ನಾವು ಸ್ಪ್ಲಿಟ್ ಮಾಡ್ಕೋತಾ ಇದ್ದೀವಿ, ರಿಯಲ್ ಪಾರ್ಟೇ ಒಂದು ಸೈಡು, ಇಮ್ಯಾಜಿನರಿ ಪಾರ್ಟೇ ಒಂದು ಸೈಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ 2 ಇಂಟು ಎಕ್ಸ್, ಇಲ್ಲಿ ನೋಡಿ -2 ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು ರಿಯಲ್ ಪಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ -2 ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಇಲ್ಲಿ ಐ ಇದೆ, ಇಲ್ಲಿನೂ ಐ ಇದೆ. ಸೊ ಐನ ಹೊರಗಡೆ ಬರ್ಕೊಂಡ್ರೆ ಇಲ್ಲಿ ಉಳಿಯೋದೇನು 2x ಇಂಟು ವೈ, 2x ಇಂಟು ವೈ. ದೆನ್ ಮೈನಸ್ ಇಂಟು ಮೈನಸ್ ಇಸ್ ವಾಟ್ ಪ್ಲಸ್, ಇಲ್ಲೇನು ಬರೀಬೇಕು y ಡಿವೈಡೆಡ್ ಬೈ, ಹಾಗೆ 2 ಇಂಟು ವೈ ಅಲ್ವಾ ಇದು, ಸೊ 2 ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರೀತಾ ಇದ್ದೀನಿ. ಸೊ ಎನಿ ಕನ್ಫ್ಯೂಷನ್? ಎಸ್ ಕಮಾನ್, ಏನಾದರೂ ಕನ್ಫ್ಯೂಷನ್ ಇದೆಯಾ? ಬಿಕಾಸ್ ಇಲ್ಲಿ ನಾನು ಇಮ್ಯಾಜಿನರಿ ಪಾರ್ಟ್ಸ್ಗಳನ್ನೇ ಒಂದು ಕಡೆ ಬರ್ಕೊಳ್ತಾ ಇದ್ದೀನಿ, ರಿಯಲ್ ಪಾರ್ಟ್ಸ್ಗಳನ್ನೇ ಒಂದು ಕಡೆ ಬರ್ಕೊತಾ ಇದ್ದೀನಿ. ಇಮ್ಯಾಜಿನರಿ ಪಾರ್ಟ್ ಅಂತಂದ್ರೇನು, ಎಲ್ಲೆಲ್ಲಿ ಐ ಮಲ್ಟಿಪ್ಲೈಡ್ ಆಗಿದೆಯೋ ಅದೇ ಒಂದು ಗ್ರೂಪು, ಎಲ್ಲೆಲ್ಲಿ ಐ ಮಲ್ಟಿಪ್ಲೈ ಆಗಿಲ್ವೋ ಅದು ರಿಯಲ್ ಪಾರ್ಟ್ ಅಂತ ಕರಿತೀವಿ. ದಿಸ್ ಈಸ್ ರಿಯಲ್ ಪಾರ್ಟ್, ದಿಸ್ ಈಸ್ ಇಮ್ಯಾಜಿನರಿ ಪಾರ್ಟ್. ಓಕೆ, ನಾವು ಐ ಇಂಟು, ಈಗ ಐ ಹೊರಗಡೆ ತೊಗೊಂಡ್ರೆ ನನಗೆ 2xy ಉಳಿಯುತ್ತೆ, ಇಲ್ಲಿನೂ ಅಷ್ಟೇ ಐ ಹೊರಗಡೆ ತೊಗೊಂಡ್ರೆ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 2 ಇಂಟು ವೈ ಇಸ್ 2y ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ನಾವು ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು, ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 2x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆಯಲ್ವಾ. ಈ ಡಿನಾಮಿನೇಟರ್ ಏನಂತ ಇದೆಯಪ್ಪ, ಇಲ್ಲೇನಿಲ್ಲ ಅಂದರೂ 1, ಇಲ್ಲಿನೂ ಕೂಡ 1 ಅಂತಿರುತ್ತೆ. ಸೊ ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದಾಗ LCM ತಗೋತೀರಾ. ಸೊ ಹಾಗಾಗಿ ಏನಾಗುತ್ತೆ, ದಿಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ವಿಲ್ ಗೆಟ್ ಮಲ್ಟಿಪ್ಲೈಡ್. ಓಕೆ, ಮಲ್ಟಿಪ್ಲೈ ಆಡಿದಾಗ ಅಗೇನ್ ಇದನ್ನು ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ದಿಸ್ ಈಸ್ ಎಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಟ್ ಲುಕ್ ಲೈಕ್ ವಾಟ್, a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಸೊ ಇಟ್ ಬಿಕಮ್ಸ್ ವಾಟ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಟ್ ಇಲ್ಲಿ a ಪ್ಲೇಸಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಬಿ ಪ್ಲೇಸಲ್ಲಿ ವೈ ಸ್ಕ್ವೇರ್ ಇದೆ. ಸೊ ಹೋಲ್ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, x ಟು ದಿ ಪವರ್ ಆಫ್ 4 ಮೈನಸ್ y ಟು ದಿ ಪವರ್ ಆಫ್ 4 ಆಗುತ್ತೆ. ಓಕೆ, ಸೊ ನಾನು ಅದಕ್ಕೆ ಇಲ್ಲಿ ನೋಡಿ ಎಕ್ಸ್ ಪವರ್ 4 ಮೈನಸ್ ವೈ ಪವರ್ 4 ಮೈನಸ್ 2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ತಿದ್ದೀನಿ, ಪ್ಲಸ್ ಐ ಇಂಟು ಅಗೇನ್ ಇಲ್ಲಿನೂ ಅಷ್ಟೇ LCM ತೆಗೆದಿದ್ದಾರೆ, 2xy ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ತಗೊಂಡಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಸೊ 2x ಕ್ಯೂಬ್ ವೈ ಪ್ಲಸ್ 2x ಇಂಟು ವೈ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ, ವೈ ಕ್ಯೂಬ್ ಆಗುತ್ತೆ. ಸೊ 2xy ಕ್ಯೂಬ್ ಪ್ಲಸ್ 2 ಇಂಟು ವೈ ಇಸ್ 2y ಆ್ಯಸ್ ಇಟ್ ಈಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಸಿ. ಓಕೆನಾ, ಇದು ಅರ್ಥ ಆಯ್ತಾ? ಸೊ ಈಕ್ವೇಟಿಂಗ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್, ವಿ ಅಬ್ಸರ್ವ್ ದಟ್ ದ ರಿಯಲ್ ಪಾರ್ಟ್ ಯು ಈಸ್ ಸೇಮ್ ಆ್ಯಸ್ ದ ಗಿವನ್ ಪ್ರಾಬ್ಲಮ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬಂದಿದೆಯಲ್ಲ ಯು ನಮಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಮೇ ಆಗಿದೆ. ಎಸ್ ಆರ್ ನೋ? ಕರೆಕ್ಟಾ? ದೆನ್ ವಿ ಪಾರ್ಟ್ ಏನಿದೆಯಲ್ಲ ಅದನ್ನು ನಾವು ಪ್ರೂವ್ ಮಾಡಬೇಕಾಗಿ, ಮೀನ್ಸ್ ಅದನ್ನು ನಾವು ಇಲ್ಲಿ ಇಕ್ವೇಷನ್ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಸೊ ಇಲ್ಲೇನು ಬಂದಿದೆಯಲ್ಲ ದಟ್ ಐ ಆಮ್ ರೈಟಿಂಗ್ ಇಟ್ ಆ್ಯಸ್ ಎ ವಿ, ಮೀನ್ಸ್ ಇಮ್ಯಾಜಿನರಿ ಪಾರ್ಟ್. ಓಕೆನಾ, ಅರ್ಥ ಆಯ್ತಾ ಗೈಸ್? ಇಲ್ಲಿ ನೀವು ಮೇನಾಗಿ ಇಂಪಾರ್ಟೆಂಟಾಗಿ
ಪ್ರಾಡಕ್ಟ್ ರೂಲ್ ಅರ್ಥ ಮಾಡ್ಕೊಂಡಿರಬೇಕು, ಕೋಶೆಂಟ್ ರೂಲ್ ಅಪ್ಲೈ ಅರ್ಥ ಮಾಡ್ಕೊಂಡಿರಬೇಕು, ಆ ಥರ ಅಪ್ಲೈ ಮಾಡಬೇಕು. ಆದರೆ ಇಲ್ಲಿ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡ್ತಿರೋದ್ರಿಂದ ಬಿ ಕೇರ್ಫುಲ್. ಹಾಗೆ ಲಾಗರಿದಮಿಕ್ ನಾಟ್ ಲಾಗರಿದಮಿಕ್ ಆಲ್ಜಿಬ್ರಾಯಿಕ್ ಫಾರ್ಮುಲಾಗಳು ಯಾವ್ಯಾವು a² - b² ಫಾರ್ಮುಲಾನ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು, a+b² ಫಾರ್ಮುಲಾ ನೆನ್ಪಿಟ್ಕೊಂಡಿರಬೇಕು. ಹಾಗೆ i² = -1 ಅದನ್ನು ಅಪ್ಲೈ ಮಾಡೋದನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ದಿಸ್ ಪಾರ್ಟ್ ವಿಲ್ ಬಿ ವೆರಿ ಸಿಂಪಲ್. ಓಕೆ, ಸೊ ಪ್ಲೀಸ್ ಪ್ರಾಕ್ಟೀಸ್. ಒಂದೇ ಸತಿ ನೋಡಿದ್ರೆ ಅರ್ಥ ಆಗಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್.